ತಿರ್ಗಿ ಅದು ಮಾಡ್ತಾ ಒಂದು ಕದ್ರಿಯಲ್ಲಿ ಮಾಡ್ತಾ ಇದ್ದೆ. ಕದ್ರಿಯಲ್ಲಿ ಏನಾಯಿತು, ಇದಕ್ಕೆ ಗೌರ್ಮೆಂಟ್ ಚೇಂಜ್ ಆಯಿತು, ಸಪ್ರೇಟ್ ಆಯಿತು. ಆಂಧ್ರ ತೆಲಂಗಾಣ ಸಪ್ರೇಟ್ ಆಗಿಬಿಡ್ತು. ನನ್ನ ಫೈಲ್ ಎಲ್ಲ ಹೈದರಾಬಾದ್ ಇದ್ದಿದ್ದು ಅದು ವಿಜಯವಾಡ ಆಗ್ಬಿಡ್ತು. ಅವಾಗ ನಂದು ಕೋರಿ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದು. ಆ 1 ವರ್ಷ ನನ್ನ ಕೋರಿ ನಡೆದಿಲ್ಲ, ಅಂದರೆ ಮೈನಿಂಗ್. ಅದರಲ್ಲಿ ನನಗೆ ಸಿಕ್ಕಾಬಿಟ್ಟೆ ಲಾಸ್ ಆಯಿತು. ಮದುವೆ ಆಗಿದ್ದೀನಿ, ಒಂದು ಮಗು ಆಗ್ಬಿಟ್ಟೈತೆ, ಪೂರ್ತಿ ಲಾಸು, ಟೋಟಲ್ ಪ್ರಾಪರು. ಗ್ರಾನೈಟಲ್ಲಿ ಏನಿಲ್ಲ, ಎಲ್ಲ ದುಡ್ಡು ಹಾಕಿ ಅಲ್ಲೇ ಅದರಲ್ಲಿ ಫುಲ್ ಪಾಪರ್ ಆಗಿಬಿಟ್ಟೆ. ಲಾಸ್ಟಲ್ಲಿ ನನ್ನ ಮಗಳು 9ನೇ ತಿಂಗಳಲ್ಲಿ ಬಂತು. ಅವಾಗ ಒಂದು ಲಾರಿ ತೊಗೊಂಡೆ ಸರ್. ನಾನು ಸಿರಾದಲ್ಲಿ ಒಬ್ಬರು ವಿನಯಣ್ಣ ಅಂತ ಇದ್ದಾರೆ, 10 ಲಕ್ಷ ರೂಪಾಯಿ ಒಂದು ಲಾರಿ ತೊಗೊಂಡೆ. ಅದೇ ನಾನು ಅದರ ಬಂಡವಾಳ ಇದ್ದಿದ್ದು. ಆ 10 ಲಕ್ಷದಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ನಂದು ಲಾರಿ ಹೆಸರು ಟೈಗರ್ ಅಂತ. ಆ ಲಾರಿ ಸಿರಾದಿಂದ ಸ್ಟಾರ್ಟ್ ಮಾಡಿದೆ. ಸಿರಾದಿಂದ ಜಿಗಣಿ, ಸಿರಾದಿಂದ ತುಮಕೂರು. ನಂದು ಕಲ್ಲು ಗಾಡಿ ನಾನು ಓಡಿಸ್ತಾ ಇದ್ದೆ. ನಿಜವಾಗ್ಲೂ ಇದರಲ್ಲಿ ನಾನು ಯೋಚನೆ ಮಾಡ್ಬೇಕಂದ್ರೆ ನನ್ನ ಮಗಳು ಫಸ್ಟ್ ಬರ್ತಡೇ ಹೆಂಗ್ ಹೋಯ್ತು ಅಂದ್ರೆ, ನನ್ನ ಮಗಳು 1 ವರ್ಷ ಫಾತಿಮಾ ರಜಿಯಾ ಅಂತ. ಯಾಕಂದ್ರೆ ಅವಳು ಎಕ್ಸ್ಪೀರಿಯನ್ಸ್ ನಾನು ಫ್ಲೈಟ್ ಬಂದಿರೋದು. ಫಸ್ಟ್ ಬರ್ತಡೇ ಸರ್ ಹೆಂಗ್ ಮಾಡ್ಬೇಕಂದ್ರೆ, ನನ್ನ ಜೋಬಲ್ಲಿ 1,000 ರೂಪಾಯಿ ಐತೆ. ಬರ್ತಡೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಆ ಮಗಳು ಏನೋ ಗೊತ್ತಾಗಲ್ಲ, 1 ವರ್ಷದ ಮಗುಗೆ ಏನೋ ಗೊತ್ತಾಗುತ್ತೆ. ಬಟ್ ನಾವು ಅಪ್ಪ ಅಮ್ಮಗೆ ಒಂದು ಆಸೆ ಅಲ್ವಾ, ಮಗಳದ್ದು ಒಳ್ಳೆ ಬರ್ತಡೇ ಮಾಡ್ಬೇಕಂತ. ಅದು 1,000 ರೂಪಾಯಲ್ಲಿ ಒಂದು ಕೇಕ್ ತೊಗೊಂಡಿದ್ದೀವಿ, ಒಂದು ಬಿರಿಯಾನಿ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ಬರ್ತಡೇ ಮಾಡಿ ಅವತ್ತು ನಾನು ಭಾಳ ಅಳ್ದು ಬಂದ್ಬಿಟ್ಟೆ. ಯಾಕಂದ್ರೆ ನಮ್ಮ ಅಪ್ಪ ಚೆನ್ನಾಗಿ ಸಾಕಿದ್ರು ನನಗೆ, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಅತ್ತಿಗೆ ನಂಗೆ ಚೆನ್ನಾಗಿ ಸಾಕಿದ್ರು. ಅವತ್ತು ನನ್ನ ಮಗಳಿಗೆ ಈಗ ಮಾಡೋಕ್ಕಾಗಿಲ್ವಲ್ಲ ಅಂತ ನನಗೆ ಒಂದು ಹಠ ಬಂತು ಸರ್. ಎಲ್ಲ ಇಡೀ ಇಂಡಿಯಾ ನೋಡಬೇಕು ನನ್ನ ಮಗಳದ್ದು ಬರ್ತಡೇ ಅಂತ ನನಗೆ ಒಂದು ಇದಿತ್ತು, ಛಲ ಇತ್ತು. ಇದರಲ್ಲಿ ಲಾರಿ ತೊಗೊಂಡಿದ್ದಲ್ಲ, ಅದರಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿಬಿಟ್ಟೆ ಸರ್. 1 ಲಾರಿಯಿಂದ ನಾನು 15 ಲಾರಿ ಆಯಿತು. 15 ಲಾರಿಯಿಂದ ನಂದು ಜೀವನ ಸ್ಟಾರ್ಟ್ ಆಯಿತು. ಅದು ಮಾಡ್ತಾ ಒಂದು ದಿವಸ ನನ್ನ ಮಗಳು ಏನು ಹೇಳ್ತು, ಅಪ್ಪ ನನಗೆ ಫ್ಲೈಟ್ ಬೇಕು ಅಂತ ಕೇಳ್ತು ನನಗೆ.